ಚಳಿಗಾಲ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ತಂಪಾದ ವಾತಾವರಣದಿಂದಾಗಿ ಅನೇಕ ಸೋಂಕುಗಳು ನಮ್ಮನ್ನು ಆವರಿಸುತ್ತವೆ. ಹಲವು ಕಾರಣಗಳಿಂದ ನಮ್ಮ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಕ್ಷೀಣಿಸುವ ಸಂಭವ ಕೂಡ ಇರುತ್ತೆ. ಹೀಗಾಗಿ ಚಳಿಗಾಲದಲ್ಲಿ ಈ ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ. ಚಳಿಗಾಲ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಆಹ್ವಾನ. ಈ ವಿಷಯಗಳಲ್ಲಿ ನೀವು ತುಂಬಾ ಜಾಗರೂಕರಾಗಿರಿ. ಚಳಿಗಾಲ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ತಂಪಾದ ವಾತಾವರಣದಿಂದಾಗಿ ಅನೇಕ ಸೋಂಕುಗಳು ನಮ್ಮನ್ನ ಆವರಿಸುತ್ತವೆ. ಹಗಲು ಚಿಕ್ಕದಾಗಿ ರಾತ್ರಿ ದೊಡ್ಡದಾಗುವ ಸಮಯವಿದು. ಹೀಗಾಗಿ ಸೂರ್ಯನ ಕಿರಣಗಳು ಅಷ್ಟಾಗಿ ಮೈಮೇಲೆ ಬೀಳದೇ ಇರೋದ್ರಿಂದ ಹೀಗೆ ಹಲವು ಕಾರಣಗಳಿಂದ ನಮ್ಮ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಕ್ಷೀಣಿಸುವ ಸಂಭವ ಇರುತ್ತೆ. ಹೀಗಾಗಿ ಚಳಿಗಾಲದಲ್ಲಿ ಹೆಚ್ಚು ನಾವು ಜಾಗರೂಕರಾಗಿರಬೇಕು. ಚಳಿಗಾಲದಿಂದಾಗಿ ಹಲವು ವೈರಸ್ಗಳಿಂದ ನಮಗೆ ಶೀತ, ಕೆಮ್ಮಿನಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು. ಉಸಿರಾಟದ ಸಮಸ್ಯೆಗಳಂತಹ ಸಮಸ್ಯೆಗಳು ಉದ್ಭವವಾಗ್ತವೆ. ಈಗಾಗಲೇ ಹೇಳಿದಂತೆ ಸೂರ್ಯನ ಕಿರಣಗಳು ಚಳಿಗಾಲದಲ್ಲಿ ನಮಗೆ ಅಷ್ಟಾಗಿ ಸಿಗುವುದಿಲ್ಲ. ಇದರಿಂದ ದೇಹಕ್ಕೆ ವಿಟಮಿನ್ ಡಿ ಕೊರತೆಯುಂಟಾಗಬಹುದು. ಚಳಿಗಾಲ ಅನ್ನೋ ಒಂದೇ ನೆಪದಿಂದ ಜನರು ಮನೆ ಬಿಟ್ಟು, ಹಾಸಿಗೆ ಬಿಟ್ಟು ಅಷ್ಟು ಸರಳವಾಗಿ ಆಚೆ ಬರೋದು ಇಲ್ಲ. ಹೀಗಾಗಿ ಅನೇಕ ಆರೋಗ್ಯದ ಸಮಸ್ಯೆಗಳಿಂದ ನಾವು ನರಳಬೇಕಾಗಬಹುದು. ಚಳಿಗಾಲದಲ್ಲಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡಬಹುದು, ನಾವು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಶೀತ, ಜ್ವರ. ತಂಪಾದ ವಾತಾವರಣ ಹಾಗೂ ಒಣ ಹವೆ ನಮಗೆ ಶೀತ ಹಾಗೂ ಜ್ವರದಂತಹ ಸಮಸ್ಯೆಗಳಿಗೆ ಆಹ್ವಾನ ನೀಡುತ್ತವೆ. ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳು ಎದುರಾಗ್ತವೆ. ಹೀಗಾಗಿ ಚಳಿಗಾಲದಲ್ಲಿ ನಮ್ಮನ್ನು ನಾವು ಹೆಚ್ಚು ಬೆಚ್ಚಗೆ ಇಟ್ಟುಕೊಳ್ಳುವತ್ತ ಗಮನ ಹರಿಸಬೇಕು. ಆಗಾಗ ಕೈ ತೊಳೆಯುತ್ತಿರಬೇಕು. ದೇಹವನ್ನ ಬೆಚ್ಚಗೆ ಇಡುವಂತ ಬಟ್ಟೆಯನ್ನು ಧರಿಸಬೇಕು. ಇವು ನಮ್ಮನ್ನ ಜ್ವರ ಹಾಗೂ ಶೀತದಂತಹ ಆರೋಗ್ಯ ಸಮಸ್ಯೆಯಿಂದ ತಡೆಯಲು ಸಹಾಯಕ. ಇನ್ನು ಚಳಿಗಾಲದಲ್ಲಿ ಬಿದ್ದು ಪೆಟ್ಟಾಗುವ ಸಂಭವ ಇರುತ್ತೆ. ಪ್ರಮುಖವಾಗಿ ಹಿರಿಯ ವಯಸ್ಸಿನವರು ಚಳಿಗಾಲದಲ್ಲಿ ಕೊಂಚ ಜಾಗೃತೆಯಿಂದ ಇರಬೇಕು. ಹೆಚ್ಚು ಮಂಜು ಬೀಳುವ ಸಮಯ ಇದಾಗಿರೋದ್ರಿಂದ ಮನೆಯ ಹೊರಾಂಗಣದಲ್ಲಿ ಟೈಲ್ಸ್ಗಳಿದ್ದಲ್ಲಿ ಅವುಗಳ ಮೇಲೆ ಮಂಜು ಬಿದ್ದು ಜಾರಿಕೆಯನ್ನುಂಟು ಮಾಡಿರುತ್ತೆ. ಕಾಲು ಇಟ್ಟಾಗ ಜಾರಿ ಬಿದ್ದು ಪೆಟ್ಟು ಮಾಡಿಕೊಳ್ಳುವ ಸಂದರ್ಭವೂ ಹೆಚ್ಚು. ಆದಷ್ಟು ಜಾಗೃತಿಯಿಂದ ಓಡಾಡುವುದು ಒಳ್ಳೆಯದು. ಇನ್ನು SAD ಅಂತಹ ಸಮಸ್ಯೆಗಳು ಕಾಡಬಹುದು. SAD ಅಂದ್ರೆ ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್ ಅಂತಲೇ ಕರೀಬಹುದು. ವಿಟಮಿನ್ D3ಗೂ ಖಿನ್ನತೆಗೂ ಒಂದು ಅವಿನಾಭಾವ ಸಂಬಂಧವಿದೆ. ಸೂರ್ಯನ ಎಳೆಯ ಕಿರಣಗಳಲ್ಲಿ ವಿಟಮಿನ್ D3 ಅಂಶವಿದೆ. ಸಾಕಷ್ಟು ಬಿಸಿಲು ಈ ಕಾಲದಲ್ಲಿ ಬೀಳದೇ ಇರೋದ್ರಿಂದ ನಮಗೆ ಖಿನ್ನತೆಯಂತಹ ಸೀಸನಲ್ ಕಾಯಿಲೆ ಕಾಡಬಹುದು. ಇದು ಮೆದುಳಿನಲ್ಲಿರುವ ರಾಸಾಯನಿಕ ಅಂಶವಾದ ಸೆರೋಟೋನಿನ್ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ವಿಟಮಿನ್ D ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮೂಲಕವೂ ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಇನ್ನು ತೂಕ ಹೆಚ್ಚಾಗುವ ಸಂಭವನೀಯತೆ. ಮನೆಯಾಚೆಗಿನ ಚಟುವಟಿಕೆಗಳು ಚಳಿಗಾಲದಲ್ಲಿ ಕಡಿಮೆಯಾಗ್ತವೆ. ಸರಿಯಾದ ಪ್ರಮಾಣದ ಊಟವನ್ನ ಈ ಸಮಯದಲ್ಲಿ ನಾವು ಮಾಡ್ತೇವೆ. ದೇಹಕ್ಕೆ ಅಗತ್ಯವಿದ್ದ ಚಟುವಟಿಕೆಗಳನ್ನ ಮಾಡದೆ ಹೆಚ್ಚು ಆಹಾರ ಸೇವಿಸುವುದರಿಂದ ನಮ್ಮ ತೂಕದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೆಚ್ಚು ಚಟುವಟಿಕೆಯಿಂದ ಇದ್ದು ಪೋಷಕಾಂಶ ಹಾಗೂ ಪೌಷ್ಟಿಕ ಆಹಾರದ ಕಡೆ ಗಮನ ಕೊಡಿ. ಇನ್ನು ಅಲರ್ಜಿ ಹಾಗೂ ಅಸ್ತಮಾದಂತಹ ಸಮಸ್ಯೆ. ಒಣಗಾಳಿ ಹಾಗೂ ವಿಪರೀತ ಚಳಿ ಉಸಿರಾಟಕ್ಕೆ ಸಂಬಂಧಿಸಿದ ಸೋಂಕುಗಳನ್ನು ಸೃಷ್ಟಿಸ್ತವೆ. ಹೀಗಾಗಿ ಈ ಸಮಯದಲ್ಲಿ ಅಸ್ತಮಾದಂತಹ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತೆ. ಹೀಗಾಗಿ ಹೊರಗೆ ಹೋಗುವಾಗ ಸ್ಕಾರ್ಫ್ಗಳನ್ನು ಕಟ್ಟಿಕೊಂಡು ಹೋಗೋದು ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.